ಟನಲ್ ರಸ್ತೆ ನಿರ್ಮಾಣದ ಮೂಲಕ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ವಾದ. ಹೀಗಾಗಿ ಟನಲ್ ರಸ್ತೆ ನಿರ್ಮಾಣ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆಗೆ ಬೆಂಗಳೂರು ದಕ್ಷಿಣದ ಶಾಸಕರು ಮತ್ತು ಸಂಸದರು ಈ ವಿಚಾರವಾಗಿ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಹಾಗಾದ್ರೆ ಟನಲ್ ಆರಂಭಕ್ಕೂ ಮುನ್ನವೇ ಎದುರಾಗಿರುವ ವಿಘ್ನ ಯಾವ ಸ್ವರೂಪದ್ದು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅತ ಟನಲ್ ನಿರ್ಮಾಣಕ್ಕೆ ಡಿಸಿಎಂ ಡಿಕೆಶಿ ಪಟ್ಟು. ಇತ ಬೆಂಗಳೂರು ದಕ್ಷಿಣ ಶಾಸಕರಿಂದ ಟನಲ್ ವಿರುದ್ಧ ಸಹಿ ಸಂಗ್ರಹ. ಲಾಲ್ಬಾಗ್ನಿಂದಲೇ ಸಹಿ ಸಂಗ್ರಹ ಆರಂಭಕ್ಕೆ ನಿರ್ಧಾರ. ಹೆಬ್ಬಾಳದಿಂದ ಸಿಲ್ಪೋರ್ಡ್ವರೆಗೂ ಟನಲ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಟನಲ್ ನಿರ್ಮಾಣ ಮಾಡಿಯೇ ಮಾಡ್ತೀವಿ ಅಂತಿದ್ದಾರೆ. ಇತ್ತ ಬೆಂಗಳೂರು ದಕ್ಷಿಣ ಬಿಜೆಪಿ ಘಟಕ ಟನಲ್ ವಿರುದ್ಧ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಬೆಂಗಳೂರು ದಕ್ಷಿಣದ ಶಾಸಕರು ಜನಾಭಿಪ್ರಾಯ ಸಂಗ್ರಹ ಮಾಡಿ ಲಾಲ್ಬಾಗ್ನಿಂದಲೇ ಜನಾಭಿಪ್ರಾಯ ಸಂಗ್ರಹ ಆರಂಭ ಮಾಡಲಿದ್ದಾರಂತೆ. ಲಾಲ್ಬಾಗ್ಗೆ ಬರುವ ಪ್ರತಿ ನಾಗರಿಕರಿಂದಲೂ ಸಹಿ ಸಂಗ್ರಹಕ್ಕೆ ನಿರ್ಧರಿಸಿದ್ದಾರೆ. ಲಾಲ್ಬಾಗ್ ಬಳಿ ಟನಲ್ ನಿರ್ಮಾಣಕ್ಕೆ ಅವಕಾಶ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಲಾಲ್ಬಾಗ್ ಬಳಿ 6 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡು ಟನಲ್ ನಿರ್ಮಾಣ ಮಾಡಲಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ರೆಡ್ ಲೈನ್ ಮೆಟ್ರೋ ಬರಬೇಕಾದ್ರೆ ಇಲ್ಲಿ ಟನಲ್ ಯಾಕೆ ಬೇಕು ಅಂತ ಬೆಂಗಳೂರು ದಕ್ಷಿಣದ ಶಾಸಕರು ಸಂಸದರು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಿ ಸಂಗ್ರಹ ನಾಡಿದ್ದರಿಂದ ಅಥವಾ ಮುಂದಿನ ವಾರದಿಂದ ಆರಂಭ ಆಗಲಿದ್ದು ಇದು ಬೆಂಗಳೂರಿನಾದ್ಯಂತ ಸಹಿ ಸಂಗ್ರಹ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಒಟ್ಟಾರೆ ಟನಲ್ ವಿರುದ್ಧ ಸಹಿ ಸಂಗ್ರಹ ಮಾಡೋಕೆ ಬೆಂಗಳೂರು ದಕ್ಷಿಣ ಶಾಸಕರು ಮುಂದಾಗಿದ್ದು ಸಹಿ ಸಂಗ್ರಹಕ್ಕೆ ನಾಗರಿಕರ ಪ್ರತಿಕ್ರಿಯೆ ಹೇಗಿರಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.